ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ 7ನೇ ತರಗತಿ ಪೂರಕ ಪಾಠ 1 ಬಸವಣ್ಣವರ ಜೀವನ ದರ್ಶನ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬಸವಣ್ಣವರ ಜೀವನ ದರ್ಶನ ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ಎಲ್ ಬಸವರಾಜ್. ಜನನ 1919, ಕೋಲ್ಕಾರ್ ಜಿಲ್ಲೆಯ ಯಡಗೂರು ಗ್ರಾಮದಲ್ಲಿ ಜನಿಸಿದರು. ಕೃತಿಗಳು: ಶಿವದಾಸ ಗೀತಾಂಜಲಿ, ಬಸವಣ್ಣವರ ವಚನಗಳನ್ನು, ಭಾಸನ, ಭಾರತ ರೂಪಕ, ಅಲ್ಲಮನ ವಚನಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿಗಳು: ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಜ್ಯೋತ್ಸವ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಬಸವಣ್ಣವರ ಜೀವನ ದರ್ಶನ. ಈ ಪಾಠವನ್ನು ಬಸವಣ್ಣವರ ವಚನಗಳೆಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಅಭ್ಯಾಸ ನೋಡ್ಬೋದು. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ. ಬಸವಣ್ಣವರ ತಂದೆ ಹಾಗೂ ತಾಯಿಯವರ ಹೆಸರು: ಬಸವಣ್ಣವರ ತಂದೆ ಮಾದಿರಾಜ್, ತಾಯಿ ಮಾದಾಂಬೆ. ಬಸವಣ್ಣವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು? ಬಸವಣ್ಣವರು ಬಾಗೇವಾಡಿಯನ್ನು ಬಿಟ್ಟು ಮಲಪಪುರಿ, ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮೇಶ್ವರನಿರುವ ಕಪ್ಪಡಿಯ ಸಂಗಮಕ್ಕೆ ಹೋದರು. ಈಶಾನ್ಯ ಗುರುಗಳು ಬಸವಣ್ಣವರಿಗೆ ಏನು ಹೇಳಿದರು? ಈಶಾನ್ಯ ಗುರುಗಳು ಬಸವಣ್ಣವರಿಗೆ, ಅಯ್ಯ, ನೀನೆಲ್ಲಿಗೂ ಹೋಗಬೇಡ, ಏನಿನ್ನೂ ಚಿಂತಿಸಬೇಡ, ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಿಳಿಯಂಗವೆನಿಸಿ ಅನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎಂದು ಹೇಳಿದರು. ಬಸವಣ್ಣವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ? ಬಸವಣ್ಣವರ ವಚನಗಳಲ್ಲಿ ಭಾವ ತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಸನ್ನೀಯವು ಆದ್ದರಿಂದ ಪ್ರಸಿದ್ಧವಾಗಿದೆ. ಬಸವಣ್ಣವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು? ಬಸವಣ್ಣವರು ದಾನ, ದಯ, ನಿರಾಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕಾಮ ಮತ್ತು ಸರಳ ಜೀವನ ಇವು ಬೋಧಿಸಿದ ಧರ್ಮದ ಜೀವಾಳ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.